ಯಾವ ಡಾಕ್ಯುಮೆಂಟ್ ಕೆಳಗಡೆ ಪರ್ಚೇಸ್ ಮಾಡಿದ್ರಿ? ಅದೇ ಸರ್, ಮೈ ರಿಪ್ಲೇ ಸ್ಟೇಟ್ಮೆಂಟ್ ಇದೆ, ಅದರಲ್ಲಿ ಪೇಜ್ ನಂಬರ್ 11 ಈ ಸ್ಕೆಚಿಂಗ್ ನಾನು ಅಪ್ಲೈ ಮಾಡಿದೆ. ADLR ಕಡೆಯಿಂದ ಈ ಕೇಸ್ ಕೋರ್ಟ್ ಮಾಡ್ಬಿಟ್ಟು ರಿಜೆಕ್ಟ್ ಮಾಡಿಸ್ತಾರೆ. ಒಂದ್ ನಿಮಿಷ, ನೀವೇ ಅನ್ಯಾಯ ಮಾಡ್ಕೊಂಡಿದ್ದೀರಾ. ನಾವ್ ಏನ್ ಮಾಡೋದು? ಯಾವ ಡಾಕ್ಯುಮೆಂಟ್ ಕೆಳಗಡೆ ಪರ್ಚೇಸ್ ಮಾಡಿದ್ರಿ? ಅದೇ ಸರ್, ಮೈ ರಿಪ್ಲೇ ಸ್ಟೇಟ್ಮೆಂಟ್ ಇದೆ, ಅದರಲ್ಲಿ ಪೇಜ್ ನಂಬರ್ 11 ಈ ಸ್ಕೆಚಿಂಗ್ ನಾನು ಅಪ್ಲೈ ಮಾಡಿದೆ. ADLR ಕಡೆಯಿಂದ ಈ ಕೇಸ್ ಕೋರ್ಟ್ ಮಾಡ್ಬಿಟ್ಟು ರಿಜೆಕ್ಟ್ ಮಾಡಿಸ್ತಾರೆ. ಒಂದ್ ನಿಮಿಷ, ನೀವೇ ಅನ್ಯಾಯ ಮಾಡ್ಕೊಂಡಿದ್ದೀರಾ. ನಾವ್ ಏನ್ ಮಾಡಕ್ಕಾಗುತ್ತೆ? ಅಲ್ಲ ಸರ್, ಈಗ ಸೂಟ್ ಫೈಲ್ ಮಾಡ್ಬಿಟ್ಟು ಡಿಸ್ಮಿಸ್ ಮಾಡಿಸ್ಕೊಂಡಿದ್ದೀರಾ. ಅದಾಯ್ತಲ್ಲ ಸರ್. ಈಗ ಹೈಕೋರ್ಟ್ ಡೈರೆಕ್ಟ್ ಡೆಪ್ಟಿ ಕಮಿಷನರ್ ಏನು ಮಾಡಕ್ ಬರೋದಿಲ್ಲ. ಸಿವಿಲ್ ಕೋರ್ಟ್ ಒಂದ್ಸರಿ ನಿಮ್ ಸೂಟ್ ಡಿಸ್ಮಿಸ್ ಮಾಡಿದ್ಮೇಲೆ ನಾನ್ ಪ್ರಾಸಿಕ್ಯೂಷನ್ ನಾಟ್ ಆನ್ ಮೆರಿಟ್ಸ್ ಅದನ್ನ ಡೆಪ್ಟಿ ಕಮಿಷನರ್ ಏನ್ ಮಾಡಕ್ ಬರುತ್ತೆ? ಮಾಡಿದಾರಲ್ಲ ಸರ್. ಈಗ ಮಾಡಕ್ ಬರೋದಿಲ್ಲ. ಇಬ್ಬರಿಗೂ ರಿಜಿಸ್ಟ್ರೇಟ್ ಮಾಡಿದಾರಲ್ಲ. ಸುಳ್ಳು ಹೇಳ್ತಾರೆ. ತಂದೆ ತಾಯಿ ಖರೀದಿ ಮಾಡಿದಂತ ಆಸ್ತಿ ಅಂತ ಮೈನ್ ಪಾಯಿಂಟ್ ಆಗ್ತಾರೆ. ಮತ್ತೆ ನೋಡಿದ್ರೆ ಜಾಯಿಂಟ್ ಪ್ರಾಪರ್ಟಿ ಅಂತಾರೆ. ಮತ್ತೆ ಕೇಳ್ಬೇಕಿತ್ತು, ತಂದೆ ತಾಯಿ ಮಾಡಿದ ಪ್ರಾಪರ್ಟಿ ಆಗಿದ್ರೆ 40 ವರ್ಷ ಆದ್ಮೇಲೆ ಬಂದು ಸುಮ್ನೆ ಕೇಸ್ಗಳು ಹಾಕೊಳ್ತಾ ಬರ್ತಾರೆ. ನೋಟಿಸ್ ಆರ್ಡರ್ ಇಲ್ಲ, ಹೆಂಗ್ರಿ ಬಂದು ಇವರು? ನನಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ, ಅವರೇ ಬಂದಿದ್ದಾರೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದು ಫೈಲ್ ಮಾಡೋದು ಪಿಟಿಷನ್? ಇವರು ಹೇಳಿದ್ರು ನನಗೆ. ಅವರೇ ಹೇಳಿದ್ರ? ಹೌದು ಸರ್. ಅಲ್ಲ, ಈ ಕೇಸ್ ಫೈಲ್ ಮಾಡಿದ್ದೀನಿ. ಅದಂಗೆ ಇವರು ಅಲ್ಲಿ ಬಂದ್ಬಿಟ್ಟು ಜಮೀನಲ್ಲಿ ನೋಟಿಸ್ ಆರ್ಡರ್ ಆಗಿಲ್ಲ ಕೋರ್ಟಿಂದ, ಜಮೀನಲ್ಲಿ ಕಲ್ಲು ಉಳಿಸ್ತಾ ಇದ್ರು. ಅದಕ್ಕೆ ಇಲ್ಲ ನಾನು ಇದನ್ನ ಕೋರ್ಟ್ ಹಾಕಿದ್ದೀನಿ ಅಂತ ಹೇಳಿ ಕೋರ್ಟ್ ಹಾಕಿದ್ ಮಾತ್ರಕ್ಕೆ ನೋಡಿ ಸರ್. 11 ಈ ಸ್ಕೆಚಿಂಗ್ ನಾನು ಅಪ್ಲೈ ಮಾಡಿದೆ. ADLR ಕಡೆಯಿಂದ ಈ ಕೇಸ್ ಕೋರ್ಟ್ ಮಾಡ್ಬಿಟ್ಟು ರಿಜೆಕ್ಟ್ ಮಾಡಿಸ್ತಾರೆ. ಒಂದ್ ನಿಮಿಷ, ಕೋರ್ಟ್ ನಲ್ಲಿ ಕೇಸ್ ಫೈಲ್ ಮಾಡಿದ್ದೀನಿ, ದಯವಿಟ್ಟು ಅದನ್ನ ಗಮನ ತಗೊಳ್ಳಿ ಅಂತ ನಾನು ಹೇಳಿದ್ದೆ. ಅದಕ್ಕೆ ನಾನು ರಿಪ್ಲೇ ಸ್ಟೇಟ್ಮೆಂಟ್ ಫೈಲ್ ಮಾಡಿದ್ದೀನಿ. Against order dated 7/1/2014 passed by the assistant commissioner. Yes. Where is that order? Assistant commissioner order ಇದೆ. ನೀವು ರಿವಿಷನ್ ಪಿಟಿಷನ್ ಫೈಲ್ ಮಾಡಿದ್ದು ಅಸಿಸ್ಟೆಂಟ್ ಕಮಿಷನರ್ ಆರ್ಡರ್ ಕ್ವಶನ್ ಮಾಡಿ. ಇಲ್ಲ ಸರ್, DC ಅವರ ಆರ್ಡರ್ ರೀ. ಡೆಪ್ಟಿ ಕಮಿಷನರ್ ಮುಂದೆ ಕ್ವಶನ್ ಮಾಡಿದ್ದೇನು? ಅಸಿಸ್ಟೆಂಟ್ ಕಮಿಷನರ್ ಆರ್ಡರ್ ಎಲ್ಲಿದೆ? ಆರ್ಡರ್ ಅಸಿಸ್ಟೆಂಟ್ ಕಮಿಷನರ್ ಪಾಸ್ ಮಾಡೋ ಆರ್ಡರ್ ಎಲ್ಲಿದೆ? ನಂದು ರಿಪ್ಲೇ ಸ್ಟೇಟ್ಮೆಂಟ್. ಡೆಪ್ಟಿ ಕಮಿಷನರ್ ಮುಂದೆ ನೀವು ಅಸಿಸ್ಟೆಂಟ್ ಕಮಿಷನರ್ ಆರ್ಡರ್ ಅವ್ರು ಕ್ವಶನ್ ಮಾಡಿದ್ರಲ್ಲ, ಅದ್ರ ಕಾಪಿ ಎಲ್ಲಿದೆ? DC ಅವರ ಆರ್ಡರ್ ಅಷ್ಟೇ ಹಾಕಿದ್ದೀನಿ ಸರ್. ಯಾಕೆ ನಾವು ಅಸಿಸ್ಟೆಂಟ್ ಕಮಿಷನರ್ ಆರ್ಡರ್ ನೋಡೋದು ಬೇಡವಾ? ಕಮಿಷನ್ ಆರ್ಡರ್ ಇದೆ ಎಲ್ಲಿ? ಅದನ್ನ ಕೇಳ್ತಾ ಇರೋದು. ಅನುಕ್ಷರ್ G ಅಂಡ್ ಅನುಕ್ಷರ್ F ನೀವು ಫೈಲ್ ಮಾಡಿದ ಅಪೀಲ್ ಅಸಿಸ್ಟೆಂಟ್ ಕಮಿಷನರ್ ಮುಂದೆ. ಹೌದು ಸರ್. ಹೌದು ಸರ್. ಏನ್ ಚಾಲೆಂಜ್ ಮಾಡ್ಕೊಂಡು? ಅದೇ MR ನಂಬರ್ 14/2001. ಎಸ್ ಸರ್. ಅದನ್ನ ಕ್ವಶನ್ ಮಾಡ್ಕೊಂಡು 2017 ಇಸ್ವಿಯಲ್ಲಿ ಅಪೀಲ್ ಹಾಕ್ತೀರಾ? ಹೌದು ಸರ್. ಅವರು ಅಸಿಸ್ಟೆಂಟ್ ಕಮಿಷನರ್ ಇದು ಏನು ಕಂಟೆನ್ಷನ್ ನಿಮ್ದು? ಇದು ಜಾಯಿಂಟ್ ಪರ್ಚೇಸ್ ಡೀಡ್ ಇದು. ಅವರಪ್ಪ ಒಬ್ಬರ ಹೆಸರಿಗೆನೆ ಬೈಲಪ್ಪ ಅವ್ರ ಹೆಸರಲ್ಲಿ ಖಾತೆ ಆಗಿತ್ತಾ? ಖಾತೆ ಒಬ್ಬರ ಹೆಸರಿಗೆನೆ MR ನಂಬರ್ 14/2001 ಪ್ರಕಾರ ಅದು ಅವರೊಬ್ಬರ ಹೆಸರಿಗೆ ಮಾಡಿಸ್ಕೊಂಡು. ಸರ್, ಪ್ರಾಪರ್ಟಿ ಪರ್ಚೇಸ್ ಸ್ವಲ್ಪ ಇರ್ರಿ. ಪ್ರಾಪರ್ಟಿ ಏನ್ ಕಂಟೆನ್ಷನ್ ನಿಮ್ದು ಅಸಿಸ್ಟೆಂಟ್ ಕಮಿಷನರ್ ಮುಂದೆ? ಅದು ಜಾಯಿಂಟ್ ಪರ್ಚೇಸ್ ಡೀಡ್ ಆದ್ರಿಂದ ನನಗೂ 50 ಜಾಯಿಂಟ್ ಪರ್ಚೇಸ್ ಡೀಡ್ ಆದ್ರಿಂದ ಜಾಯಿಂಟ್ ಪರ್ಚೇಸ್ ಮೀ ಅಂಡ್ ಮೈ ಬ್ರದರ್ ಸರ್. ಯಾವ ಡಾಕ್ಯುಮೆಂಟ್ ಮೈ ರಿಪ್ಲೇ ಸ್ಟೇಟ್ಮೆಂಟ್ ಎಲ್ಲ ಈ ಯಾವ ಡಾಕ್ಯುಮೆಂಟ್ ಕೆಳಗಡೆ ಪರ್ಚೇಸ್ ಮಾಡಿದ್ರಿ? ಅದೇ ಸರ್, ಮೈ ರಿಪ್ಲೇ ಸ್ಟೇಟ್ಮೆಂಟ್ ಇದೆ, ಅದರಲ್ಲಿ ಪೇಜ್ ನಂಬರ್ 7 ಪರ್ಚೇಸ್ ಅನಕ್ಷರ್ ಎ. ಅನಕ್ಷರ್ ಏನಾ ಅವ್ರದ್ದು? ಅವ್ರ ಸೇಲ್ ಡೀಡಾ? ಅನಕ್ಷರ್ ಎ 3/6/1980 ಸೇಲ್ ಡೀಡ್. ಯಾರ್ಯಾರು ಪರ್ಚೇಸ್ ಮಾಡಿದ್ದು? ಎ ಪುಟ್ಟಬೈಲಯ್ಯ ಅಂಡ್ ಹನುಮಂತರಾಜು ಸರ್. ಒಂದನೇ ಮಗ ಪುಟ್ಟ ಭೈರಯ್ಯನಿಗೆ ಮತ್ತು ಎರಡನೇ ಮಗ ಮೈನರ್ ಹನುಮಂತರಾಜು. ಅಲ್ಲಿ ನಮ್ಮ ತಂದೆಯವ್ರನ್ನ ಇವರು ಮೈನರ್ ಗಾರ್ಡಿಯನ್ ಅಂತ ತಗೊಳ್ತಾರೆ ಪಕ್ಕದಲ್ಲಿ. ಆದ್ರೆ ತಂದೆ ತಾಯಿ ಹನುಮಂತರಾಜು. ಹನುಮಂತರಾಜು ಯಾರು? ನೀವು. ಪುಟ್ಟ ಭೈರಯ್ಯ ಯಾರು? ನಿಮ್ ತಂದೆ. ಇವ್ರೇನಾಗ್ಬೇಕು ನಿಮ್ ತಂದೆಗೆ? ತಮ್ಮ. ಇಬ್ಬರ ಹೆಸರಲ್ಲೂ ಪರ್ಚೇಸ್ ಮಾಡಿದ್ದಾರೆ. ಮೈನರ್ ಸರ್, ಮೈನರ್. ನಮ್ಮ ತಂದೆಯವ್ರನ್ನ ಮೈನರ್ ಗಾರ್ಡಿಯನ್ ಅಂತ ಹಾಕ್ಸ್ಕೊಳ್ತಾರೆ.
ನಮ್ಮ ತಂದೆಯವರು ಇವ್ರಿಗೆ ಹೇಗೆ ಮೈನರ್ ಗಾರ್ಡಿಯನ್ ಆಗ್ಲಿಕ್ಕೆ ಸಾಧ್ಯ? ಅಲ್ಲ, ಇವ್ರಿಗೆ- ಅದನ್ನ ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಕ್ವಶನ್ ಮಾಡಕ್ ಆಗಲ್ಲ. ಅವೆಲ್ಲ ಸಿವಿಲ್ ಕೋರ್ಟ್ ಅಲ್ಲಿ ಡಿಸೈಡ್ ಆಗ್ಬೇಕು. ಅದನ್ನ ಡಾಕ್ಯುಮೆಂಟ್ ಅಲ್ಲಿ ಅವ್ರ ಹೆಸರು ಇದೆ, ನಿಮ್ ತಂದೆಯವ್ರ ಹೆಸರು ಇದೆ, ಆದ್ರಿಂದ ಇಬ್ಬರ ಹೆಸರು ಖಾತೆಯಲ್ಲಿ ಇರ್ಬೇಕು. ನಿಮ್ಗೆ ನಿಮ್ ತಂದೆಯವ್ರು ಮಾತ್ರ ಸಪರೇಟ್ ಆಗಿ ಪ್ರಾಪರ್ಟಿ ಬರುತ್ತೆ ಅಂತ ನೀವ್ ಹೇಳಕ್ ಬರೋದಿಲ್ಲ. ಇಲ್ಲ ಸರ್, ಇದು ಸಂಪೂರ್ಣ ಅದನ್ನ ಡಿಸೈಡ್ ಮಾಡ್ಬೇಕು ಅಂದ್ರೆ ಸಿವಿಲ್ ಕೋರ್ಟ್ ಹೋಗ್ಬೇಕು. ನಮ್ಮ ತಂದೆಯವರೇ ಈಗ ಆತರ ಆರ್ಡರ್ ಮಾಡಿದಾರಾ ಡೆಪ್ಟಿ ಕಮಿಷನರ್? ತಹಶೀಲ್ದಾರ್ ಏನಂತ ಮಾಡಿದಾರ ಡೆಪ್ಟಿ ಕಮಿಷನರ್? ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ, ತಹಶೀಲ್ದಾರ್ ಮಾಡಿದ್ದಾರೆ. ಕ್ಯಾನ್ಸಲ್ ಮಾಡಿ ಇಬ್ಬರ ಹೆಸರು ಇರ್ಲಿ ಅಂತ ಮಾಡಿದಾರಾ? ಇಬ್ಬರ ಹೆಸರು ಇರ್ಲಿ ಅಂತ. ಕೋರ್ಟ್ ಹೋಗಿದ್ದಾರೆ. ಸಿವಿಲ್ ಕೋರ್ಟ್ ಹೋಗಿದ್ದಾರೆ. 94 ಅಲ್ಲಿ ಸಿವಿಲ್ ಕೋರ್ಟ್ ಗೆ ಇವರೇ ಅಪೀಲ್ ಮಾಡಿ 2014 ಹಾ. ಅಲ್ಲ 94 ಅಲ್ಲಿ ಇವರೇ ಸಿವಿಲ್ ಕೋರ್ಟ್ ಅಪ್ರೋಚ್ ಮಾಡ್ತಾರೆ ಸರ್. ಆ ಸಿವಿಲ್ ಕೋರ್ಟ್ ಇವರು ಅಪಿಯರೇ ಆಗಲ್ಲ, ಅಲ್ಲಿ ಕೇಸ್ ಕ್ಯಾನ್ಸಲ್ ಆಗುತ್ತೆ. ಡಿಸ್ಮಿಸ್ ಆಗ್ಬಿಡುತ್ತಾ? ನಾನ್ ಪ್ರಾಸಿಕ್ಯೂಷನ್ ಇವ್ರಪ್ಪ ಬಂದು ಅಲ್ಲಿ ಏನೋ ಒಂದು ಲಾಬಿ ಮಾಡ್ಬಿಟ್ರು ಸರ್ ಇವ್ರು. ಏನು ಇವ್ರಪ್ಪ ಮಾಡಿಲ್ಲ ಸರ್. ನಮ್ ತಂದೆ ತಾಯಿನ ಕೋರ್ಟ್ ಕರೆದಿದೆ, ಇವರು ಪ್ರೆಸೆಂಟೇ ಆಗಿದೆ. ನಮ್ ತಾಯಿನ ಅಪ್ರೋಚ್ ಮಾಡ್ಬಿಟ್ರು ಕೇಸ್. ಇವಾಗ ಏನ್ ಮಾಡಕ್ಕಾಗುತ್ತೆ? ಇವಾಗ ಸೂಟ್ ಡಿಸ್ಮಿಸ್ ಆಗಿದೆ, ನೀವ್ ಫೈಲ್ ಮಾಡಿ ಸೂಟು ಸರ್ ಡಿಸ್ಮಿಸ್ ಆಯ್ತು. ಅದು ಆಮೇಲೆ ಮಿಸ್ಲೇನಿಯಸ್ ಪಿಟಿಷನ್ ಹಾಕೊಂಡಿದೀರಾ, ನಾನ್ ಪ್ರಾಸಿಕ್ಯೂಷನ್ ಅದು ಡಿಸ್ಮಿಸ್ ಆಯ್ತು. ಎಲ್ಲಿ ಸರ್? ಮಿಸ್ಲೇನಿಯಸ್ ಪಿಟಿಷನ್ ಎರಡನೇ ಸರಿ ಹಾಕಿದ್ರು. ಅದನ್ನ ಎರಡನೇ ಅದು ಫಾರ್ ನಾನ್ ಪ್ರಾಸಿಕ್ಯೂಷನ್ ಆಗಿದ್ರಿಂದ ಅದು ಡಿಸ್ಮಿಸ್ ಆಯ್ತು. ಡಿಲೇಗೋಸ್ಕರ ಡಿಸ್ಮಿಸ್. ಏನ್ ಮಾಡೋದು? ಡಿಲೇ ಆಗಿದೆ ಸೊ ಅದನ್ನ ಬಂದು ಇಲ್ಲಿ ಹೈಕೋರ್ಟ್ ಅಲ್ಲಿ ಹಾಕಿದೆ. ಹೈಕೋರ್ಟ್ ಡೈರೆಕ್ಟ್ ಮಾಡ್ತಾರೆ, ನೀವು DC ಮುಂದೆ ಹಾಕೊಳ್ಳಿ ಅಂತ. ಸರ್. ಹೈಕೋರ್ಟ್ ಎಲ್ಲಿದೆ ಆರ್ಡರ್? ಎಲ್ಲಿದೆ ಅದು? ಹೈಕೋರ್ಟ್ ಆರ್ಡರ್ ಇದೆ ಸರ್. ಇದು ನನ್ನ ರಿಪ್ಲೈ ಸ್ಟೇಟ್ಮೆಂಟ್ ಅಲ್ಲಿ ಹೈಕೋರ್ಟ್ ಪೇಜ್ ನಂಬರ್ 17 ನನ್ನ ರಿಪ್ಲೈ ಸ್ಟೇಟ್ಮೆಂಟ್ ಅಲ್ಲಿ ಹೈಕೋರ್ಟ್ ಆರ್ಡರ್. ಎಲ್ಲಿ ರಿಪ್ಲೈ ಸ್ಟೇಟ್ಮೆಂಟ್? ಇನ್ನು ನೋಟಿಸ್ ಇಶ್ಯೂ ಆಗಿಲ್ಲ ನಿಮ್ಗೆ? ನಾನು ರಿಪ್ಲೈ ಸ್ಟೇಟ್ಮೆಂಟ್ ಯಾವಾಗ ಫೈಲ್ ಮಾಡಿದ್ರಿ? ಇದು 23 ನವೆಂಬರ್ 23rd 23. ಯಾವ್ದು ಡಾಕ್ಯುಮೆಂಟ್ ನಂಬರ್? ಹೈಕೋರ್ಟ್ ನೆಕ್ಸ್ಟ್ ಪೇಜ್ ನಂಬರ್ 17. ರಿಟ್ ಪಿಟಿಷನ್ ಅದು. ಸರ್ ರಿಟ್ ಪಿಟಿಷನ್. ಹ್ಮ್. ಸೊ ಅವರು ನೀವು DC ಇದು ಜಂಪ್ ಮಾಡಿ ಬಂದಿದ್ದೀರಾ, ಅದನ್ನ DC ಮುಂದೆ ಹಾಕೊಳ್ಳಿ, ಇದು ಜಾಯಿಂಟ್ ಪರ್ಚೇಸ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಮಾಡ್ತು ನನಗೆ ಹೈಕೋರ್ಟ್. ಸರ್, ಎರಡನೇ ಬಾರಿ ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ಆಗಿದಾಗ 19 ವರ್ಷ ಡಿಲೇ ಆಗಿದೆ. ಮತ್ತೆ ಇವರು ಅದೇ ವಾದನ ಹೇಳ್ತಾರೆ. ಅದನ್ನ ದಯವಿಟ್ಟು ನೀವೇ ಅನ್ಯಾಯ ಮಾಡ್ಕೊಂಡಿದೀರ, ನಾವ್ ಏನ್ ಮಾಡಕ್ಕಾಗುತ್ತೆ? ಅಲ್ಲ ಸರ್, ಈಗ ಸೂಟ್ ಫೈಲ್ ಮಾಡ್ಬಿಟ್ಟು ಡಿಸ್ಮಿಸ್ ಮಾಡಿಸ್ಕೊಂಡಿದೀರಾ. ಅದಾಯ್ತಲ್ಲ ಸರ್. ಈಗ ಹೈಕೋರ್ಟ್ ಡೈರೆಕ್ಟ್ ಡೆಪ್ಟಿ ಕಮಿಷನರ್ ಏನು ಮಾಡಕ್ ಬರೋದಿಲ್ಲ. ಸಿವಿಲ್ ಕೋರ್ಟ್ ಒಂದ್ಸರಿ ನಿಮ್ ಸೂಟ್ ಡಿಸ್ಮಿಸ್ ಮಾಡಿದ್ಮೇಲೆ ನಾನ್ ಪ್ರಾಸಿಕ್ಯೂಷನ್ ನಾಟ್ ಆನ್ ಮೆರಿಟ್ಸ್ ಅದನ್ನ ಡೆಪ್ಟಿ ಕಮಿಷನರ್ ಏನ್ ಮಾಡಕ್ ಬರುತ್ತೆ? ಮಾಡಿದಾರಲ್ಲ ಸರ್. ಈಗ ಮಾಡಕ್ ಬರೋದಿಲ್ಲ. ಇಬ್ರೆಸ್ಗೂ ರೀಇನ್ಸ್ಟೇಟ್ ಮಾಡಿದಾರಲ್ಲ. ಪ್ರಶ್ನೆ ಮಾಡಿದ್ದೀನಿ. ಇಬ್ರೆಸ್ಗೂ ರೀಇನ್ಸ್ಟೇಟ್ ಮಾಡಿದ್ದಾರೆ ಸರ್. ಮಾಡಕ್ ಬರೋದಿಲ್ಲ. ಇಲ್ಲ ಸರ್, ಜಾಯಿಂಟ್ ಪ್ರಾಪರ್ಟಿ ಇದೆ, ಜಾಯಿಂಟ್ ಪರ್ಚೇಸ್ ಪ್ರಾಪರ್ಟಿ ಹೆಂಗೆ? ಆ ಡಿಕ್ಲರೇಷನ್ ನೀವು ತಗೊಳ್ಳೋದ್ರಲ್ಲಿ ನೀವು ಸೋತಿದ್ದೀರಾ. ಅದ್ರ ಮೇಲೆ ಡೆಪ್ಟಿ ಕಮಿಷನರ್ ಏನು ಮಾಡಕ್ ಬರೋದಿಲ್ಲ. ಈಗ ನಾನು ಹೇಗೆ ಕ್ಲೈಮ್ ಮಾಡ್ಬೇಕು ಸರ್? ಹಾಗಾದ್ರೆ ಎಲ್ಲಿ ಮತ್ತೆ ನಾನು ಸಿವಿಲ್ ಕೋರ್ಟ್ ನೀವು ಅದೇ ಮ್ಯಾಟರ್ನ ನೀವು ಹೆಂಗಾದ್ರೂ ಮಾಡಿ ನೀವು ಒಂದು ಅಪೀಲ್ ಆದ್ರೂ ಹಾಕಿ ಅಥವಾ ಸೆಕೆಂಡ್ ಅಪೀಲ್ ಆದ್ರೂ ಹಾಕಿ ಏನಾದ್ರೂ ಮಾಡಿ ಆ ಜಡ್ಜ್ಮೆಂಟ್ ನ ನೀವು ಸೆಟ್ ಅಸೈಡ್ ಮಾಡಿಸ್ಕೊಂಡು ಒಂದು ಎಂಟ್ರಿ ಮಾಡೋರು ತಗೋಬೇಕು. ಡೆಪ್ಟಿ ಕಮಿಷನರು ಅಸಿಸ್ಟೆಂಟ್ ಕಮಿಷನರ್ ಏನು ಮಾಡಕ್ ಬರೋದಿಲ್ಲ ಸರ್. ಹೈಕೋರ್ಟ್ ಡೈರೆಕ್ಷನ್ ಒಂದ್ ಸೆಕೆಂಡ್ ಸರ್. ಅದು ನೀವು ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಹೋಗೋ ಬದಲು ಡೈರೆಕ್ಟ್ ಆಗಿ ಡೆಪ್ಟಿ ಕಮಿಷನರ್ ಮುಂದೆ ಹೋಗಿದ್ದೀರಾ ಅನ್ಬಿಟ್ಟು ಅದನ್ನ ಡಿಸ್ಮಿಸ್ ಮಾಡಿ ಮತ್ತೆ ವಾಪಸ್ ನಿಮ್ಗೆ ಕಳ್ಸಿದಾರ ಅಲ್ಲಿಗೆ. ಅದರಿಂದ ಏನು ಪ್ರಯೋಜನ ಇಲ್ಲ ಸರ್. ಹೈಕೋರ್ಟ್ ಆರ್ಡರ್ ಪೇಜ್ ನಂಬರ್ 4 ಸರ್. ಬಿ that it may be fact remains that petitioner herein is claiming mutation entry effect in respect of subject land in the strength of sale deed 3680 which could disclose that under the said sale deed petitioner and his brother, that is first respondent, have purchased the subject property. If it were to be so, entries under the registered sale deed would prevail and authorities are required to act upon it. It is in this ground petitioner had filed an appeal 31/23 as already observed here in Supra, and same came to dismiss on 7/1/14. Thus petitioner herein ought to have challenged the same, and instead of taking said step has filed one more appeal which
which was rightly dismissed as not maintainable as already observed herein above. Hence, this court is of the considered view that ends of justice would be met if liberty is reserved to the petitioner to challenge the order passed in RA 31 before the jurisdictional deputy commissioner in the manner known to be. Accordingly, disposed by the granting liberty to the file before the RA in all RA 31 of 1213. All contentions are kept open and no opinion is expressed. And so, when the High Court itself has directed me to apply before the DC, I have applied. All I have applied. the first respondent, Sir, please, Mr. sir. Hanumantaraju L, is present before the court. Sir. Learned HCGP takes notice for respondent number 2. Next para. The petitioners are aggrieved of Sir, please. the Sir. impugned order dated Sir. 21st of February 2022, passed by the Deputy Commissioner, Bangalore Rural District. Sir, please. It is the contention of the petitioners that a suit for declaration filed at the hands of respondent number 1 herein in OS number 51 of 1994 came to be dismissed. Since the plaintiff failed to furnish a copy of the plaint to the defendants. Full stop. A miscellaneous petition filed in miscellaneous number 26 of 2014 was also dismissed For non-prosecutions, for delay. on the ground of delay and laches. Yes, For 19 years. delay. Full stop. However, the first respondent filed an appeal in RA 384 of 2017 challenging mutation entry made in MR number 14 of 2000-2001. Which was already a subject matter of an appeal in RA 31 of 2012-13. Full stop. RA, this court noticed the fact that RA 384 of 2017 was also dismissed by an order dated 15/9/2018 on the ground that the appeal filed earlier in RA 31 of 2012-13 had attained finality, and on the ground of principles of res judicata being applicable, one more appeal under section 136(2) of the Act cannot be filed, and rightly so, and it was therefore held that the orders were rightly passed. Full stop. This court, although did not find any infirmity in the orders passed by the Assistant Commissioner, nevertheless, this court, in order to meet the ends of justice, granted liberty to respond number 1 herein to challenge the order passed in RA 31 of 2012-13 before the jurisdictional deputy commissioner, and consequently
the impugned order has been passed by the Deputy Commissioner. Full stop. The petitioner party in person, however, submits that when a suit for declaration filed at the hands of respondent number 1 was dismissed, it was impermissible for the Deputy Commissioner to get into disputed questions of title. Full stop. It is the claim of the first respondent that his elder brother, Shri Puttabailaya, had purchased the land in question under a registered sale deed dated 3/6/1980, along with the second respondent herein, who was then a minor. Full stop. First respondent. Other, along with the first respondent, who was then a minor. Full stop. Next para. Having regard to the undisputed facts narrated herein above, this court is of the considered opinion that the Deputy Commissioner could not have gone into disputed questions of title. Full stop. A suit for declaration filed at the hands of respondent number 1 herein has been dismissed by the competent civil court. Full stop. For non-prosecutions. ಏನೇ ಆಗಿರ್ಬೋದು, ನೀವು ಅದನ್ನ ಚಾಲೆಂಜ್ ಮಾಡ್ಕೊಂಡು ಹೆಂಗಾದ್ರೂ ನೀವು ಅದನ್ನ ಸೆಟ್ ಅಸೈಡ್ ಮಾಡಿಸ್ಕೊಂಡು unless you get a declaration at the hands of the civil court, Deputy Commissioner and Assistant Commissioner cannot do anything in this matter. Sir, without issuing the notice to me, Tashildar has passed this MR 14, sir. ಅದನ್ನ ಕ್ವಶನ್ ಮಾಡಕ್ ಬರೋದಿಲ್ಲ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಫುಲ್ ಬೆಂಚು ಜಯಮ್ಮ ಕೇಸಲ್ಲಿ ಹೇಳಿದ್ದಾರೆ, ಏನಾದ್ರು ಡಿಸ್ಪ್ಯೂಟ್ ಇದ್ರೆ ಟೈಟಲ್ ವಿಚಾರದಲ್ಲಿ ಸಿವಿಲ್ ಕೋರ್ಟ್ ತೀರ್ಮಾನ ಮಾಡಬೇಕು, ಅದನ್ನ ರೆವಿನ್ಯೂ ಅಥಾರಿಟೀಸ್ ತೀರ್ಮಾನ ಮಾಡಕ್ ಬರೋದಿಲ್ಲ ಅಂತ. ಸರ್, ಇಟ್ ಇಸ್ ಡಿಸ್ಪ್ಯೂಟ್ ಇಲ್ಲ ಸರ್, ಜಾಯಿಂಟ್ ಇಬ್ರು ಹೆಸರಲ್ಲೂ ಇದೆ ಅದು, ಇದು ಪರ್ಚೇಸ್ ಡೀಡ್ ಡಿಸ್ಪ್ಯೂಟ್ ಇಲ್ಲ. ಆದ್ರೂ ಒಬ್ಬರ ಹೆಸರಿಗೆನೆ ಡಿಸಿಷನ್ ಆಫ್ ದಿ ಫುಲ್ ಬೆಂಚ್ ಆಫ್ ದಿಸ್ ಕೋರ್ಟ್ ಇನ್ ದಿ ಕೇಸ್ ಆಫ್ ಜಯಮ್ಮ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, reported in ILR 2020 Karnataka 1449. Settles the long-standing principle that revenue authorities cannot get into disputed questions of title. Full stop. Therefore, unless and until the first respondent is able to get a declaration at the hands of the competent civil court, the revenue entries shall continue as it was in terms of the earlier mutation order in MR number 14 of 2000-2001. Full stop. Next para. Consequently, the writ petition is allowed. The impugned order dated 21st of February 2022, passed by the Deputy Commissioner, is hereby quashed and set aside. If this court was, if this court directed me to go to civil court again to get the declaration, I would have got it by now. But now it should not be stayed, sir. Please, sir. It should not be stayed, please. I have taken note of the fact that a direction was issued by this court, and that is why the Deputy Commissioner has passed the order. Yeah. I have taken note of that. So Yes. if this court had directed me to go to the civil court and Anbaradilla. get the declaration. ಬರೋದಿಲ್ಲ. Yes. ಈಗ ನಾನು ಮತ್ತೆ Please take legal advice and do it in accordance with law. Yes. Serial number 8, Virupakshaya PM.